ಸರ್, ಇನ್ನೇನು ಲೋಕಸಭಾ ಚುನಾವಣೆ ಬರ್ತಾ ಇದೆ. ಚಿಕ್ಕಬಳ್ಳಾಪುರದಲ್ಲಿ ಬಿಜೆಪಿಯಿಂದ ಡಾಕ್ಟರ್ ಕೆ ಸುಧಾಕರ್ ಅವರು ಸ್ಪರ್ಧಿಸ್ತಿದ್ದಾರೆ. ಅವ್ರು ಏನೇನು ಕೆಲಸ ಮಾಡಿದ್ದಾರೆ ಸರ್? ಅವ್ರು ಒಳ್ಳೊಳ್ಳೆ ಕೆಲಸ ಮಾಡಿದ್ದಾರೆ. ಇಲ್ಲಿ ಇವಾಗ ಪ್ರವಾಸೋದ್ಯಮ ಆಗೋಯ್ತು. ಚಿಕ್ಕಬಳ್ಳಾಪುರ ಈಶಾ ಫೌಂಡೇಶನ್ ಬಂತು, ರೂಪ್ ವೇ ಮಾಡ್ತಾ ಇದ್ದಾರೆ. ಮೆಡಿಕಲ್ ಕಾಲೇಜ್ ಆಗಿದೆ, ನೀರಿನ ಸೌಕರ್ಯ ಆಗಿದೆ, ರಸ್ತೆಗಳಾಗಿದ್ದಾವೆ, ಎಲ್ಲ ಆಗಿದೆ. ನಮ್ಮ ಯಾವುದೇ ಒಂದು ಹಳ್ಳಿಗೆ ಹೋದ್ರು ಕುಡಿಯೋ ನೀರು, ಫಿಲ್ಟರ್ ವಾಟರ್ ಎಲ್ಲ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ನೋಡಿ, ಇಲ್ಲಿ ಸುಮಾರು 1500 ಅಡಿ ಕೊರೆದ್ರೂ ನೀರು ಬರ್ತಾ ಇರಲಿಲ್ಲ. HN ವ್ಯಾಲಿ, KC ವ್ಯಾಲಿ ನೀರು ತಗೊಂಬಂದು ನಮಗೆಲ್ಲ ನೀರು ತಂದು ಕೊಟ್ಟಿದ್ದಾರೆ ನಮ್ಮ ಚಿಕ್ಕಬಳ್ಳಾಪುರಕ್ಕೆ. ರೋಡ್ ವ್ಯವಸ್ಥೆ ಆಗಲಿ, ಮೂಲಭೂತ ಸೌಕರ್ಯಗಳಲ್ಲಿ, ಆಸ್ಪತ್ರೆಯಲ್ಲಿ ಒಳ್ಳೆ ಚಿಕಿತ್ಸೆ ಆಗಲಿ ನಡೀತಾ ಇದೆ. ಮತ್ತೆ ಅಲ್ಲಿ ಪೇರಸಂದ್ರ ಬಗಲಿಗೆ ಒಂದು ನಂದಿ ವೈದ್ಯಕೀಯ ಸಂಶೋಧನಾ ಒಂದು ಇದು ಮೆಡಿಕಲ್ ಇದಾಗಿದೆ. ಪ್ರತಿಯೊಬ್ಬರಿಗೂ ಸೌಲಭ್ಯ ಇದೆ ಅವರಿಂದ, ರೈತರಿಗೂ ಇದೆ. ನಮ್ಮಂತ ಇವಾಗ ರೈತರು ಚೆನ್ನಾಗಿರ್ತಾರೆ ಅಂದ್ರೆ ನಮ್ಮಂತ ವ್ಯಾಪಾರಸ್ಥರು ಚೆನ್ನಾಗಿರ್ತಾರೆ. ಜಗತ್ತಿನಲ್ಲಿ ಅತಿ ದೊಡ್ಡ ಹೂವಿನ ಮಾರ್ಕೆಟ್ ಮಾಡ್ಬೇಕಂತ ಅವರು ಒಂದು ಸಂಕಲ್ಪ ಮಾಡ್ಕೊಂಡಿದ್ದಾರೆ. ಅದು ಮಾಡಿದ್ರೆ ಎಷ್ಟೋ ಜನ ರೈತರಿಗೆ ವ್ಯವಸಾಯದ ಹೊರತಾಗಿ ವಾಣಿಜ್ಯದಲ್ಲಿ ಕೂಡ, ಪುಷ್ಪ ಕೃಷಿಯಲ್ಲಿ ಕೂಡ ಅವರಿಗೆ ಒಂದು ಒಳ್ಳೆ ಲಾಭದಾಯಕ ಸಿಕ್ಕಿ ಎಲ್ಲ ಜನರು ತಮ್ಮ ಜೀವನವನ್ನು ಉತ್ತಮವಾಗಿ ಪಡಿಸಬಹುದು. ಈ ಚಿಕ್ಕಬಳ್ಳಾಪುರಕ್ಕೆ ಡೆವಲಪ್ ಆಗಿರೋದು ಇಷ್ಟು 60 ವರ್ಷದಿಂದ ಏನೂ ಆಗಿರಲಿಲ್ಲ. 10 ವರ್ಷದಲ್ಲಿ ಅಷ್ಟು ಡೆವಲಪ್ ಮಾಡಿದ್ದಾರೆ. ಮೋದಿ ಯಾವ ರೀತಿ ಡೆವಲಪ್ ಮಾಡಿದ್ರೆ ಅವ್ರು ಚಿಕ್ಕಬಳ್ಳಾಪುರಕ್ಕೆ ಅದೇ ರೀತಿ ಡೆವಲಪ್ ಮಾಡಿದ್ದಾರೆ.